ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. 1,00,000 ದುಡಿಯೋದ್ರಲ್ಲಿ ಇವತ್ತು ಡೇ 14, ಡೇ 13 ವೀಡಿಯೋ ಮಾಡಿಲ್ಲ. ಏಕೆಂದರೆ ವೆದರ್ ಸಪೋರ್ಟ್ ಮಾಡ್ತಾಯಿಲ್ಲ. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾಯಿದೆ ನಮ್ಮ ಕಡೆ. ಮತ್ತು ಅವತ್ತು ಡೇ 12 ವೀಡಿಯೋ ನೋಡಿದ್ರೆ ಅಂದ್ಕೊಂಡ್ರೆ, ಅವತ್ತೊಂದು ಹೊಸೂರಿಂದ ಒಂದು 30 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ನಾನು. ಅದಕ್ಕೆ ಅವತ್ತು ಮೂಡೇ ಇರಲಿಲ್ಲ, ಅಲ್ಲಿ ಉಂಟ ಫುಲ್ ಖಾಲಿ ಬಂದ್ಬಿಟ್ಟೆ ಅಂತ. ಮತ್ತು ಡೇ 13 ನೋಡಿದ್ರೆ ಫುಲ್ ಮಳೆ ಬರ್ತಾಯಿತ್ತು. ಇವಾಗೂ ಕೂಡ ಮಳೆ ಬರ್ತಾಯಿದೆ, ನೀವು ನೋಡ್ಬೋದು, ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಆದರೂ ಇವತ್ತು ಏನು ಮಾಡೋದು, ರೀಚ್ ಮಾಡಬೇಕಲ್ಲ ಟಾರ್ಗೆಟು ಅಂತ ಮಾಡ್ತಾಯಿದ್ದೀನಿ. ಈಗ ಹೋಗ್ತಾಯಿದ್ದೀನಿ. ಫಸ್ಟ್ ಆರ್ಡರು ಬಿದ್ದಿದೆ ಬನಶಂಕರಿಗೆ. ಟೋಟಲು 3.5 ಕಿಲೋಮೀಟರ್ ಪಿಕಪ್ ಇದೆ. 200 ರೂಪಾಯಿಗೆ 3.5 ಕಿಲೋಮೀಟರ್ ಪಿಕಪ್ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಏನಿದೆ ಐಟಮ್ ಅಂತ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲ್ ಸೆಟ್ ಮಾಡ್ಕೊಳ್ಳಿ. ನಾನು ಮುಂದೆ ಈ ಥರ ವೀಡಿಯೋ ಹಾಕೋಕ್ಕೆ ತುಂಬ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬಿಂದ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೋಗೋಣ, ನೋಡೋಣ ಏನಿದೆ ಅಂತ. 3.5 ಕಿಲೋಮೀಟರ್ ಇದೆ ಗುರು. ಪೋರ್ಟರಲ್ಲಿ ಆರ್ಡ್ರ್ ಎತ್ಕೊಂಡ್ರೆ ಇದೇ ಥರ ರೋಡ್ನೇ. ಎಷ್ಟು ಕಿಲೋಮೀಟರ್ ಪಿಕಪ್ ಇದೆ ಅನ್ನೋದೇ ತೋರಿಸೋದಿಲ್ಲ. ಎತ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಕಿಲೋಮೀಟರ್ ಪಿಕಪ್ ಇದೆ ಅಂತ. ಟೋಟಲ್ 3.5 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ನಿಮಗೆ ಪಿಕಪ್ ಲೊಕೇಶನ್ ಸಿಗ್ತೀನಿ. ಸೊ ಗೈಸ್, ಆರ್ಡರ್ ಪಿಕ್ ಮಾಡಿದ್ದೀನಿ. ಏನೋ ಫ್ರೂಟ್ಸ್ ಬಾಕ್ಸ್ ಇದೆ, ಒಂದು 8 kg ಇದೆ. 14 ಕಿಲೋಮೀಟರ್ ಇದೆ ಡ್ರಾಪು. ಬನ್ನಿ ಡ್ರಾಪ್ ಲೊಕೇಶನ್ ಹೋಗೋಣ. ಹಂಗೆ ಯಾವುದಾದ್ರು ರ್ಯಾಪಿಡೋದಲ್ಲಿ ಓಲಾದಲ್ಲಿ ಯಾವುದಾದ್ರು ಆರ್ಡರ್ ಬಿದ್ದರೆ ಹಾಕೊಂಡು ಹೋಗೋಣ, ಇಲ್ಲ ಅಂದರೆ ಖಾಲಿ ಹೋಗೋದು. ಬನ್ನಿ ನೋಡೋಣ ಅಲ್ಲಿ ನನಗೆ ಎಷ್ಟು ಕೊಡ್ತಾನೆ ಅಂತ. ಸೊ ಗೈಸ್, ಫೈನಲಿ ಡ್ರಾಪ್ ಆಯಿತು. 187 ಕೊಟ್ಟಿದ್ದಾನೆ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಯಾವುದೋ ಆರ್ಡ್ರ್ ಬರ್ತಾಯಿದೆ ಗುರು. ಯಾರಿಗೂ 63 ರೂಪಾಯಿ ಆರ್ಡ್ರ್ ಕೊಡ್ತಾವನೆ. ಯಾರು ಹೋಗ್ತಾರೆ ಗುರು ಇದಕ್ಕೆಲ್ಲ. ನೋಡ್ಬೋದು ಏನು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು. ಬನ್ನಿ ನೆಕ್ಸ್ಟ್ ಯಾವ್ದಾದ್ರು ಆರ್ಡ್ರ್ ನೋಡೋಣ. ಇದು ತೊಗೊಳ್ಳಲ್ಲ. 63 ರೂಪಾಯಿ ಆರ್ಡ್ರ್ ಯಾರು ತೊಗೋತಾರೆ ಗುರು. ನೀವು ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ ನಿಮಗೆ. ನೋಡ್ಬೋದು 359 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಸಿಗುತ್ತಾ ನೋಡೋಣ ಇರಿ. ಯಾವ್ದು ಗುರು ಇದು? ಸಿಕ್ತು ಗುರು ಸದ್ಯಕ್ಕೆ. ಜಸ್ಟ್ ಮಿಸ್ಸು ಗುರು. ಸಿಗುತ್ತಲ್ಲ ಒಂದು ಅಂದ್ಕೊಂಡೆ. ಇದರಲ್ಲಿ ಯಾವುದೋ ಒಂದು ಆರ್ಡ್ರ್ ಬಂತು ಬಿಡಿ, ಅದು ಸಿಕ್ಕಲಿಲ್ಲ. ಬನ್ನಿ ನೋಡೋಣ ಪಿಕಪ್ ಎಲ್ಲಿಗಿದೆ ಅಂತ. ಈ ಥರ ಆರ್ಡ್ರ್ ಬೀಳೋದೇ ಕಷ್ಟ ಗುರು. ಅಂಥದ್ರಲ್ಲಿ ಮಿಸ್ ಆಗಿದ್ರೆ 2 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ನಿಮಗೆ ಪಿಕಪ್ ಲೊಕೇಶನ್ ಒಂದು ಸಿಗ್ತೀನಿ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆರ್ಡ್ರೇ ಕೊಡೋಲ್ಲ. ನೀರು ಬಿದ್ದೆಲ್ಲ ಹಾಳಾಗ್ತಾಯಿದೆ ಗುರು. ಬನ್ನಿ ನಿಮಗೆ ಡ್ರಾಪ್ ಲೊಕೇಶನ್, ಪಿಕಪ್ ಲೊಕೇಶನ್ ಯಾವುದು ಚೀಲ ಕೊಟ್ಟವ್ರು ಗುರು. ಪಿಕಪ್ ಲೊಕೇಶನ್ಲಿ ಇದ್ರೊಳಗೆ ಏನಿದೆ ಗೊತ್ತಿಲ್ಲ. 350 ರೂಪಾಯಿ ಆಗಿದೆ ಇದಕ್ಕೆ. ಬನ್ನಿ ನೋಡೋಣ ಎಲ್ಲಿಗಿದೆ ಡ್ರಾಪು ಅಂತ. ಇದ್ರ ಮಧ್ಯದಲ್ಲಿ ಓಲಾದಲ್ಲಿ ಒಂದು ಆರ್ಡ್ರ್ ಬಿದ್ದಿದೆ, ನೋಡ್ಬೇಕು ಅದು ಇದು ಕ್ಯಾಚ್ ಆಗುತ್ತಾ ಅಂತ. 30 ಕಿಲೋಮೀಟರ್ ಇದೆಯಲ್ಲ ಗುರು. ಹಿಂಗೋದ್ರೆ 28, ಹಿಂಗೋದ್ರೆ 30, 50 ನಿಮಿಷ. ಹಿಂಗೆ ಹೋಗೋಣ ಗುರು. ರೋಡ್ ಚೆನ್ನಾಗಿದೆ ಇದು. ಓಕೆ, ನಿಮಗೆ ಡ್ರಾಪ್ ಲೊಕೇಶನ್ ಬಂದು ಸಿಗ್ತೀನಿ. ಸೊ ಗೈಸ್ ನೋಡ್ಬೋದು, ಏನು ಪೋರ್ಟರಲ್ಲಿ ಒಂದು ಆರ್ಡರ್ ಬಿದ್ದಿತ್ತಲ್ಲ, ಅದೇ ಸೈಡ್ಗೆ ಓಲಾದಲ್ಲಿ ಒಂದು ಆರ್ಡರ್ ಬಿದ್ದಿದೆ. ಟೋಟಲ್ 17 ಕಿಲೋಮೀಟರ್ ಇದೆ. ಡ್ರಾಪ್ ಪಿಕಪ್ ಮಾಡಿದ್ದೀನಿ ಆಲ್ರೆಡಿ. ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು 2ರಿಂದ ಎಷ್ಟಾಯಿತು ಅಂತ ಅಮೌಂಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಈ ಥರ ಮಲ್ಟಿ ಆರ್ಡರ್ ಮಾಡೋದು ಅಂದರೆ ಬೀಳೋದು ತುಂಬ ಕಷ್ಟ ಗುರು. ಒಂದೇ ಸೈಡಾಗಿ 2 ಆರ್ಡರು. ಅದು ಬಿದ್ಮೇಲೆ ನಾವು ಪಿಕ್ ಮಾಡಿಲ್ಲ ಅಂದರೆ ನಮಗೆ ಲಾಸ್. ಆಲ್ರೆಡಿ ಈಗ ಓಲಾದಲ್ಲಿ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡ್ಬೋದು 17 ಕಿಲೋಮೀಟರ್ ಇದೆ. ಬನ್ನಿ ಅಲ್ಲಿ ಡ್ರಾಪ್ಗೆ ಹೋದ್ಮೇಲೆ ಎಷ್ಟು ಕೊಡ್ತಾವೆ ನೋಡೋಣ. ಸೊ ಗೈಸ್, ಓಲಾದಲ್ಲಿ ಏನು ಆರ್ಡರ್ ಬಿದ್ದಿತ್ತಲ್ಲ, ಡ್ರಾಪ್ ಆಯಿತು ಇಲ್ಲೇ ಸಿಗ್ನೇಚರ್ ಮಾಲ್ಗೆ. ನೀವು ಅಮೌಂಟ್ ಎಷ್ಟು ಅಂದರೆ 263 ಕೊಟ್ಟಿದ್ದಾನೆ ಗುರು. ಅಮೌಂಟ್ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ. 263 5 ಸ್ಟಾರ್ ರೇಟಿಂಗ್ ಕೊಟ್ಬಿಡೋಣ. ನನಗೆ ಪೋರ್ಟರಲ್ಲಿ ಎಷ್ಟಿದೆ ನೋಡೋಣ ಕಿಲೋಮೀಟರ್. ಸೊ ಗೈಸ್ 13 ಕಿಲೋಮೀಟರ್ ಇದೆ ಇನ್ನೂ. ಯಾವ ಸೈಡ್ ಇದೆ ಅಂದರೆ ಬ್ಯಾಕ್ ಇದೆ. ಬನ್ನಿ ಇದ್ರ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. 13 ಕಿಲೋಮೀಟರ್ ಟೋಟಲ್. 2ರಿಂದ ಎಷ್ಟಾಯಿತು ಅಂತ ನಾನು ಅಲ್ಲೋದ್ಮೇಲೆ ಹೇಳ್ತೀನಿ. ನೋಡ್ಬೋದು ಫೋಟೋ ಡ್ರಾಪ್ ಆಗಿದೆ. ನನಗೆ ಎಷ್ಟು ಕೊಟ್ಟ ಅಂದರೆ ನೋಡೋಣ ಇರಿ. 359 ಕೊಟ್ಟಿದ್ದಾನೆ. ಅಂದರೆ ಟೋಟಲು ನನಗೆ ಎಷ್ಟು ಕೊಟ್ಟ ನೋಡ್ಬೋದು. 330 ಕೊಟ್ಟಿದ್ದಾನೆ.
ಆಗಲೇ ಒಂದು ಓಲಾದಲ್ಲಿ ಒಂದು ಡ್ರಾಪ್ ಮಾಡಿದ್ನಲ್ಲ, ಟೋಟಲ್ ಎಷ್ಟಾಯಿತು ಅಂದರೆ 330 ಪ್ಲಸ್ ಒಂದು ನಿಮಿಷ 330 ಪ್ಲಸ್ 265 ಟೋಟಲ್ 600 ಆಗಿದೆ ಗೈಸ್. 2 ಆರ್ಡ್ರಿಂದ 600 ಆಗಿದೆ ನೋಡಿ. ಮಲ್ಟಿ ಆರ್ಡ್ರ್ ಹಾಕ್ಕೊಂಡು ಬಂದರೆ ಈ ಥರ ಬೆನಿಫಿಟ್ ಆಗುತ್ತೆ. ನಾನು 8 ಗಂಟೆಗೆ ಬಂದಿದ್ದು, ಈಗ 10 ಗಂಟೆ. ನಾನು ಅಂದ್ಕೊಂಡಿದ್ದಕ್ಕಿಂತ ರೀಚ್ ಆಗಿ ಅಮೌಂಟ್ ಜಾಸ್ತಿ ಆಗಿದೆ. ಅಂದರೆ ಎಷ್ಟಾಗಿದೆ ಅಮೌಂಟ್ ಅಂತ ಹೇಳೋದು ಬೇಡ, ಈಗಲೇ ಟೋಟಲ್ ಲಾಸ್ಟಿಗೆ ಹೇಳ್ತೀನಿ. ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ. 2 ಅವರ್ಗೆ ಯಾರಿಗೂ ಇಷ್ಟು ಕೊಡ್ತಾರೆ ನೋಡಿ. ಆಗಲೇ ಕೂಡ ನಾನು ಇದು ಯಾವುದರಲ್ಲಿ ಪೋರ್ಟರಲ್ಲಿ ಒಂದು ಡ್ರಾಪ್ ಮಾಡಿದೆ, ಈಗ ಇದರಲ್ಲೂ 2 ಆರ್ಡ್ರು. ಅಂದ್ಕೊಂಡಿದ್ದಕ್ಕಿಂತ ಟಾರ್ಗೆಟ್ ಜಾಸ್ತಿನೇ ರೀಚ್ ಆಗಿದೆ. ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಲಾಂಗ್ ಆರ್ಡರಲ್ಲಿ ಸಿಗ್ತೀನಿ. ಲಾಂಗ್ ಆರ್ಡರ್ ಹುಡ್ಕೋಣ. ಇದು ಒಂದು ನಿಮಿಷ ಪೋರ್ಟರ್ ರ್ಯಾಪಿಡ್ ಆನ್ ಮಾಡೇ ಇಲ್ಲ ನಾನು. ನಿಮ್ಗೆ 1 ಅವರ್ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಗುರು. ಪಾರ್ಸಲ್ ಇದೆ ಎಲೆಕ್ಟ್ರಾನಿಕ್ ಸಿಟಿಗೆ, 325 ರೂಪಾಯಿದು. ನೀವು ಹೋಣ ಫಸ್ಟು. ಟೋಟಲ್ 325 ರೂಪಾಯಿ ಇದೆ. ಪಿಕಪ್ 2 ಕಿಲೋಮೀಟರ್ ಇದೆ. ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಬರೀ ಪೋರ್ಟರಲ್ಲಿ ಲೋಕಲ್ ಆರ್ಡ್ರ್ ಕೊಡ್ತಾವನೆ 50 ರೂಪಾಯಿ 60 ರೂಪಾಯಿ 50 ರೂಪಾಯಿ 60 ರೂಪಾಯಿದು. ಈಗ ಒಂದು ಲಾಂಗ್ ಆರ್ಡರ್ ಬಿದ್ದಿದೆ, ಹೋಗ್ತಾ ಇದ್ದೀನಿ. ಬನ್ನಿ ಹೋಣ. ನೋಡಿ ಎಲ್ಲ ಬರೀ ಲೋಕಲ್ ಆರ್ಡ್ರೇ ಕೊಡ್ತಾವನೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಸ್ಕೊತೀನಿ. ಪೋರ್ಟರಲ್ಲಿ ಬರೀ ಲೋಕಲ್ ಆರ್ಡ್ರೇ ಕೊಡ್ತಾವನೆ. ಯಾವನು ಮಾಡ್ತಾನೆ ಗುರು ಲೋಕಲ್ ಆರ್ಡ್ರು? ಇಲ್ಲಿಂದ ಯಾವುದಾದ್ರೂ ಪೋರ್ಟರಲ್ಲಿ ಇಲ್ಲ ಅಂದರೆ ರ್ಯಾಪಿಡೋದಲ್ಲಿ ಯಾವುದಾದ್ರೂ ಒಂದು ಲಾಂಗ್ ಆರ್ಡರ್ ಬಿದ್ದರೆ ಹಾಕೊಂಡು ಹೋಗೋಣ. ಈಗ ಮೊದಲು ಪೋರ್ಟರ್ ಓಲಾದಲ್ಲಿ ಪಿಕ್ ಮಾಡೋಣ. ಬನ್ನಿ, ಡ್ರಾಪ್ ಲೊಕೇಶನ್ ಪಿಕಪ್ ಲೊಕೇಶನ್ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಲಾದಲ್ಲಿ ಆರ್ಡ್ರ್ ಎತ್ಕೊಂಡಿದ್ದೀನಿ. 33 ಕಿಲೋಮೀಟರ್ ಇದೆ. ಹಂಗೆ ಪೋರ್ಟರಲ್ಲಿ ಒಂದು ಆರ್ಡ್ರ್ ಬಿದ್ದಿದೆ, ಆ ಸೈಡು ಎತ್ಕೊಂಡಿದ್ದೀನಿ. ಅಂದರೆ ಆ ಸೈಡ್ ಇಲ್ಲ, ಅಥವಾ ಆಪೋಸಿಟ್ ಇದೆ, ನಿಯರ್ ಇದೆ. ಒಂದು 10-15 ಕಿಲೋಮೀಟರ್ ಆಗುತ್ತೆ. ಬನ್ನಿ, ಪೋರ್ಟರಲ್ಲಿ ಒಂದು ಇದೆ, ಹಾಕೊಂಡು ಹೋಗೋಣ. ನಿಮ್ಗೆ ಅದು ಪೋರ್ಟರಲ್ಲಿ ಪಿಕ್ ಮಾಡಿದ್ರೆ ತೋರಿಸ್ತೀನಿ ಏನು ಪಾರ್ಸಲ್ ಇದೆ ಅಂತ. ಇದರಿಂದ 2 ಇದು ಮಲ್ಟಿ ಆರ್ಡರ್ ಆಗುತ್ತೆ. ಟೋಟಲ್ ಎಷ್ಟೆಷ್ಟಾಯಿತು ಅಂತ ನಿಮಗೆ ಡ್ರಾಪ್ ಮಾಡಿದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ ಡ್ರಾಪ್ಗೆ. ಪೋರ್ಟಲ್ ಇದೆ ನೋಡಿ, ಒಂದು 285 ರೂಪಾಯಿ ಆರ್ಡ್ರ್ ಬಿದ್ದಿದೆ ನೋಡಿ. ಈಗ ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ. ಇದು ಅಲ್ಲೇ ಇದೆ, ನ್ಯಾವಿಗೇಷನ್ ಹಾಕೊಂಡಿರಿ. ಒಂದು 4 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ, ನಿಮಗೆ ಪಿಕಪ್ ಲೊಕೇಶನ್ ಹೋದ್ಮೇಲೆ ತೋರಿಸ್ತೀನಿ. ಸೊ ಗೈಸ್, ತುಂಬ ಟೈಮ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಏಕೆಂದರೆ ತುಂಬ ಮಳೆ ಇತ್ತು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎಷ್ಟು ಮಳೆಯೇ ಇಲ್ಲ. ಆದರೆ ಅಲ್ಲಿ ಮೆಜೆಸ್ಟಿಕ್ ಸೈಡೆಲ್ಲ ತುಂಬಾ ಮಳೆ ಇದೆ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಮಾಡ್ತಾಯಿದ್ದೀನಿ. ಈಗ ಏನು ನಾನು ಪೋರ್ಟರಲ್ಲೊಂದು ಓಲಾದಲ್ಲೊಂದು ಡ್ರಾಪ್ ಹಾಕ್ಕೊಂಡು ಬಂದೆ, ಪಿಕಪ್ ಮಾಡ್ಕೊಂಡು ಬಂದೆ. ಅದು ಡ್ರಾಪ್ ಮಾಡಿ 1 ಅವರ್ ಆದಮೇಲೆ ಒಂದು ಆರ್ಡರ್ ಕೊಟ್ಟಿದ್ದಾನೆ. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಅಂತ ಮೆಜೆಸ್ಟಿಕ್ ಹೋಗ್ತಾಯಿದ್ದೀನಿ. ಹೌದು, ಫ್ಲೈಓವರ್ ಮೇಲೆ ಇದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ. ಬನ್ನಿ, ಇದು ಡ್ರಾಪ್ ಮಾಡೋದ್ಮೇಲೆ ಅದರ ಆನ್ಲೈನ್ ಪೇಮೆಂಟ್ ಆಗಿಬಿಟ್ಟಿದೆ ಅಂತೆ ಆಲ್ರೆಡಿ. ನಾನು ನೋಡಿದೆ, ಎತ್ಕೊಂಬಿಟ್ಟೆ. ಈಗ ಮನೆಗೆ ಹೋಗ್ತಾಯಿದ್ದೆ ನಾನು. ತುಂಬ ಟೈಮ್ ಆಯಿತು ವೀಡಿಯೋನು ಮಾಡಿಲ್ಲ ಮತ್ತು ಅಡ್ರೆಸ್ಸು ಮಾಡಿಲ್ಲ ಅಂತ. ಬನ್ನಿ, ಇದು ಡ್ರಾಪ್ ಮಾಡಿಬಿಟ್ಟು ಎಷ್ಟು ಕೊಡ್ತಾರೆ ನೋಡೋಣ, ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ನೋಡ್ಬೋದು ಆಲ್ರೆಡಿ ಬೆಳಕರ್ದಿದೆ. ಯಾಕೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಸಖತ್ ಬೇಜಾರಾಗೋಯ್ತು. ನಿನ್ನೆ ಸಂಡೇ ಬೇರೆ, ಅಷ್ಟೊಂದು ಆರ್ಡ್ರ್ ಕೂಡ ಇರಲಿಲ್ಲ. ನಿನ್ನೆ ಖಾಲಿ ಬಂದ್ಬಿಟ್ಟೆ. ಒಂದು ಮೆಜೆಸ್ಟಿಕ್ಕಿಂದ ಮೆಜೆಸ್ಟಿಕ್ಕಿಂದ ಒಂದು ಆರ್ಡರ್ ಹಾಕ್ಕೊಂಡು ಹೋದೆ. ಅಲ್ಲಿಂದ ಖಾಲಿನೇ ಬಂದ್ಬಿಟ್ಟೆ. ಏಕೆಂದರೆ ಆರ್ಡ್ರ್ ಕೂಡ ಇರಲಿಲ್ಲ. ನಿನ್ನೆ ಸಂಡೇ, ಗೊತ್ತಿಲ್ಲ ಎಂದಕ್ಕೆ ಸಂಡೇ ತುಂಬ ಚೆನ್ನಾಗಿ ಆರ್ಡ್ರ್ ಕೊಡ್ತಾಯಿದ್ದ. ಈಗ ಆರ್ಡ್ರ್ ಕೊಡ್ತಾನೇ ಇಲ್ಲ. ಅದಕ್ಕೆ ತುಂಬ ಬೇಜಾರಾಗೋಯ್ತು. ನಿನ್ನೆ ಕೂಡ ಹಂಗೆ ಬಂದೆ, ಮೊನ್ನೆ ಕೂಡ ಹಂಗೆ ಬಂದೆ. ಅದಕ್ಕೆ ನಿನ್ನೆ ಮಳೆ ಕೂಡ ಇತ್ತು. ಆ ಕಡೆಯಿಂದ ಬೈಕ್ ಟ್ಯಾಕ್ಸಿ ಕೂಡ ಯಾವುದೂ ಬರ್ತಾ ಇರಲಿಲ್ಲ. ಸಖತ್ ಮಳೆ ಇತ್ತು. ಅದಕ್ಕೆ ಯಾವುದು ಮಾಡೋಕ್ಕಾಗಿರಲಿಲ್ಲ. ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಯಾವುದ್ರಲ್ಲಿ ಯಶಸ್ಸು ಮಾಡಿದ್ದೀನಿ ಅಂದರೆ, ಮತ್ತು ಓಲಾ ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ 2 ಆ್ಯಪಲ್ಲಿ ಮಾಡಿದ್ದೀನಿ, ಮತ್ತು ಪೋರ್ಟರಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿದೆ. ಯಾವುದ್ರಲ್ಲಿ ಯಶಸ್ಸು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಈ ವಿಡಿಯೋ ಇಷ್ಟೇ ಗೈಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಡೇ 15 ಸಿಗೋಣ. ಬಾಯ್ ಗೈಸ್.